ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಪ್ರಾತಸ್ಮರಣೀಯ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಉಜ್ಜಯಿನಿ ಲಿಂಗೈಕ್ಯ ಸಿದ್ಧಲಿಂಗ ಭಗವತ್ಪಾದರನ್ನ ಎನ್ಆರ್ ಮಂದಿರದಲ್ಲಿ ಸದಾ ಸ್ಮರಿಸಿಕೊಳ್ಳುತ್ತಾ, ರವರಕೊಂಡಿ ಸಂಸ್ಥಾ ನಿರವಟ ಸ್ಥಾಪನಾಚಾರ್ಯ ಗುರು ಕಪಿಲ ಸಿದ್ಧ ಶಿವಾಚಾರ್ಯರ ಕರ್ತೃಗದ್ದಿಗೆ ಅಣೆಮಣೆಯುತ್ತ, ಗುರು ಸಿದ್ದರಾಮ ಶಿವಾಚಾರ್ಯರು ಮರಿಸಿದ್ದಲಿಂಗ ಶಿವಾಚಾರ್ಯರ ಪರ್ಯಂತವಾದ ಅನಂತ ಗುರು ಪರಂಪರೆಗೆ ನತಮಸ್ತಕನಾಗಿ, ಯಾವ ಬೇಲಗುಂಬ ಗ್ರಾಮದಲ್ಲಿ ಕೊಟ್ಟೂರು ಶಾಖಾ ಮಠವಾಗಿರ್ತಕ್ಕಂತಹ ಈ ಒಂದು ಗ್ರಾಮದಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ತನ್ನಿಮಿತ್ತವಾಗಿ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ 5001 ಮುತ್ತೈದೆಯರು ಹೊರತುಂಬುವ ಕಾರ್ಯಕ್ರಮ ಹಾಗೂ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಪಟ್ಟಾಧಿಕಾರ ಹೊಂದಿರತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ವಿಜಯಕುಮಾರ್ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಪರಮ ಪೂಜ್ಯರ ಒಳಗೊಂಡು ಆಗಮಿಸಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರೇ, ಶಿವಲಿಂಗಯ್ಯ ತಾತನವರನ್ನ ಒಳಗೊಂಡು ಎಲ್ಲಾ ತಾತನವರೇ, ಪುರಾಣ ಪ್ರವಚನಕಾರರೇ, ವಾಚನಕಾರರೇ, ತಬಲ ವಾದಕರೇ, ಆಗಮಿಸಿರ್ತಕ್ಕಂತಹ ಸಮಸ್ತ ಸದ್ಭಕ್ತರೇ, ತಾಯಂದಿರೇ ಹಾಗೂ ಮತ್ತು ಮಕ್ಕಳು, ಯಾವ ಈ ಗ್ರಾಮದೊಳಗ ಪ್ರತಿಯೊಂದು ಓಣಿಯನ್ನು ನೋಡಿದ್ರೆ ಸಾಕು, ಯಾವುದೋ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ ನೀವು ಗೋಧಗುಂಪದೊಳಗ. ಈ ಗ್ರಾಮದೊಳಗ ಮಠ ಇರುತ್ತವಿಲ್ಲ ಎನ್ನುವಂತಹ ಕಲ್ಪನೆ ಕೂಡ ಯಾರೊಳಗೂ ಇದ್ದಿಲ್ಲ. ಅಂತಹ ಮಠವನ್ನ ಮತ್ತು ಜೀವೋದ್ಧಾರ ಮಾಡೋದಕ್ಕೋಸ್ಕರ ಯಾರು ಬಂದಾರಪ್ಪ ಅಂತಂದ್ರ ಆನಗಲ್ ಕುಮಾರಸ್ವಾಮಿಗಳ ಸ್ವರೂಪರಾಗಿರ್ತಕ್ಕಂತಹ ವಿಜಯಕುಮಾರ ದೇವರು ನಿಮ್ಮ ಗ್ರಾಮದೊಳಗೆ ಬಂದಂತವರಾಗ. ಯಾವ ರೀತಿ ಯಡಿಯೂರು ಸಿದ್ದಲಿಂಗೇಶ್ವರರು 101 ವಿರಕ್ತರನ್ನ ಕಟ್ಟಿಕೊಂಡು ಇಡೀ ನಾಡಿನೆಲ್ಲ ದೇಶ ಲೋಕ ಕಲ್ಯಾಣಕ್ಕಾಗಿ ತಮ್ಮದೇ ಇರತಕ್ಕಂತಹ ಒಂದು ಆಶೀರ್ವಚನ ಪ್ರವಚನವನ್ನ ಮಾಡುತ್ತಾ ಲೋಕ ಕಲ್ಯಾಣವನ್ನ ಮಾಡಿಕೊಂಡು ಬಂದರು. ಅದೇ ರೀತಿ ಒಳಗ ಸಿದ್ದೇಶ್ವರ ದೇಶಿಕರಾದರೂ ಕೂಡ 24 ಹಳ್ಳಿಗಳೊಳಗೆ ತಮ್ಮದೇ ಆಗಿರ್ತಕ್ಕಂಥ ಪಾದಯಾತ್ರೆಯ ಮುಖಾಂತರವಾಗಿ ಯಾವ ರೀತಿ ಒಂದು ಮಠ ಇದೆಯಲ್ಲಪ್ಪ, ಆ ಮಠಗಳನ್ನ ಜೀವೋದ್ಧಾರ ಮಾಡೋದೈತೆ. ಆದರೆ ನೀವು ಗ್ರಾಮಕ್ಕೆ ಬರೀ, ಆದ್ರೆ ಏನು ತೆಗೆದುಕೊಂಡು ಬರ್ರಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನು ತೆಗೆದುಕೊಂಡು ಬರೀ, ಆಗ ಮಾತ್ರ ಮಠ ಬೆಳಗುತ್ತದೆ ಎನ್ನುವಂತ ಮಾತನ್ನು ಹೇಳಿದವರು ಯಾರಪ್ಪ ಅಂದ್ರೆ ಅದು ಸಿದ್ದೇಶ್ವರ ದೇಶಿಕರು ಗೋಧುಂಪ ಪರಮ ಪೂಜ್ಯರು ಎನ್ನುವಂಥದ್ದನ್ನ ನೀವೆಲ್ಲರೂ ತಿಳ್ಕೊಳ್ಬೇಕು. ಇಂತಹ ಕಾರ್ಯಕ್ರಮದೊಳಗ ಪುರಾಣ ಈ ಗ್ರಾಮದೊಳಗ ಹಿಂದೆ ಯಾವಾಗ ಹಚ್ಚಿದ್ರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅಭಿನವ ಸಿದ್ದಲಿಂಗೇಶ್ವರರಾಗಿ, ಕುಮಾರಸ್ವಾಮಿಗಳಾಗಿ, ಸಂಗಬಸವ ಸ್ವಾಮಿಗಳಾಗಿ ಎಲ್ಲಾ ಪರಮ ಪೂಜ್ಯರ ಆಶೀರ್ವಾದವನ್ನು ಅನುಗ್ರಹವನ್ನು ಹೊತ್ತುಕೊಂಡು ಬಂದು ನಿಮ್ಮ ಗ್ರಾಮದೊಳಗ ನೆಲೆಸಿ ಪ್ರತಿಯೊಬ್ಬ ಮುತ್ತೈದೆಯಾಗಲಿ ಪ್ರತಿಯೊಬ್ಬ ಭಕ್ತನಿಗಾಗಲಿ ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿಕೊಂಡು ಈ ಮಠವನ್ನ ಜೀವೋದ್ಧಾರ ಮಾಡಿಕೊಂಡು, ಈ ಮಠ ನೋಡಿದ್ರೆ ಏನನ್ಸುತ್ತೆ ಅಂದ್ರ ಎಲ್ಲಾ ಯಡಿಯೂರ ಮಠಕ್ಕೆ ಬಂದು ಪರಮ ಪೂಜ್ಯರು ಬಂದು ಕುಂತಿಲ್ಲ, ಎಲ್ಲಾ ಆಳಬದ್ಧ ಇರ್ತಕ್ಕಂಥ ಒಂದು ಮಠ. ಆದ್ರೆ ಪರಮ ಪೂಜ್ಯರಿರ್ತಕ್ಕಂಥ ಮಠದಲ್ಲಿ ಯಾರು ಬಂದ್ರ ಪರಮ ಪೂಜ್ಯರು ವಿಜಯಕುಮಾರ ದೇವರು ಬಂದು ಏನಾದ್ರು ಸಿದ್ದೇಶ್ವರ ದೇಶಿಕರಾಗಿ ಎಲ್ಲದಕ್ಕೂ ನಾನು ಸಿದ್ಧ ಎನ್ನುವಂತಹ ಮಾತಿನೊಳಗೆ ನಿಂತುಕೊಂಡು ಎಲ್ಲರಲ್ಲಿ ವಿಜಯವನ್ನ ಪಾಲ್ತಕ್ಕಂಥ ಈ ಪರಮ ಪೂಜ್ಯರು ನಿಮ್ಮ ಗ್ರಾಮದೊಳಗೆ ಬಂದಾರ. ಅಂತಹ ಪರಮ ಪೂಜ್ಯರು ನಮ್ಮ ಭಾಗದೊಳಗೆ ಸಿಕ್ಕಿದ್ದು ಬಹಳ ಪುಣ್ಯ ಎನ್ನುವಂತ ಮಾತನ್ನ ಹೇಳಿ ನಮ್ಮ ಆಶೀರ್ವಚನ ವಿರಾಮ ಕೊಡುತ್ತೇವೆ. ಓಂ ಶಿವಂಬ.